ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕಿನ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ದೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ. ಜಿಂಗ ಲಕ 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 ಬರ್ರೋ 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 ಬರ್ರೋ. ಗುರುಜಿ, ಇವತ್ತಿನ ದಿನಾಂಕ 12/12/2024 ಗುರುವಾರ. ಇವತ್ತಿನ ದಿನಾಂಕ ತುಂಬಾನೇ ವಿಶೇಷವಾಗಿದೆ. 12 2 ಬಾರಿ ಬರುತ್ತೆ. ಆ 2 12 ಕೂಡ್ಸಿದ್ರೆ 24 ಬರುತ್ತೆ. ಈ ದಿನದ ಬಗ್ಗೆ ಹೇಳಿ ಗುರುಜಿ. ಖಂಡಿತ. ಅದಕ್ಕಿಂತ ಮುಂಚೆ ಜಿಂಗ ಲಕ ಲಕ ಬರ್ರೋ ಬರ್ರೋ ಇದು ಸಖತ್ ಫೇಮಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ನಾನು ಹೋದಾಗಲೂ ಕೂಡ ಗ್ರೌಂಡ್ ಅಲ್ಲಿ ಹಾಕ್ತಾರೆ. ಜಿಂಗ ಲಕ ಲಕ ಅಂದ್ರೆ ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ನಾನು ಹುಡುಕಿರೋ ಪ್ರಕಾರ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಅಂತ. ಅಂದ್ರೆ ನೀವು ಸಂತೋಷ ಇರಿ ನಾನು ಸಂತೋಷ, ಅದು ಮಾಸ್ ಆಗಿರುತ್ತೆ ಅಷ್ಟೇನೆ. ಹಾಗಾಗಿ ಅರ್ಜುನ್ ಜುನ್ಯಲ್ ಆಡಲೆಲ್ಲ ಬರ್ದಾರೆ, ಇದನ್ನ ಸೇರಿಸಿದ್ದಾರೆ. ನಂದೆಲ್ಲ ಬಂದ್ಮೇಲೆ ಈ 12 ನಂಬರ್ಸ್, 1 ಅಂದ್ರೆ ಸೂರ್ಯ, 2 ಅಂದ್ರೆ ಚಂದ್ರ, ಈ 2 ಸರಿ ರಿಪೀಟ್ ಆಗುತ್ತೆ. 12 12 12 ಯಾವಾಗ್ಲೂ ಕೂಡ ಡಬಲ್ ನಂಬರ್ ಬಂದು ವಿಪರೀತ ರಾಜಯೋಗ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗೇನೆ ಜೈಲರ್ ರಜನಿಕಾಂತ್ ತುಂಬಾ ಸರಿ ಲಾಕ್ ಆಗಿದ್ರು, ತುಂಬಾ ದೊಡ್ಡ ಸಕ್ಸಸ್. ರಜನಿಕಾಂತ್ 12ನೇ ತಾರೀಕು ಹುಟ್ಟಿರೋದು, ಶಿವಣ್ಣ 12ನೇ ತಾರೀಕು ಹುಟ್ಟಿದ್ರು. ಇಬ್ರು ಸೇರ್ತಾರೆ, ಕ್ಲೈಮ್ಯಾಕ್ಸ್ ಮಾಸ್ ಆಗಿರುತ್ತೆ. ಹಾಗಾಗಿ ಶಿವಣ್ಣನ ನಡಿಗೆ ಎಲ್ಲ ತುಂಬಾ ಫೇಮಸ್ ಆಗುತ್ತೆ. 12 12 ತುಂಬಾ ರಾಜಯೋಗದ ನಂಬರ್ಸ್. ಯುವರಾಜ್ ಸಿಂಗ್ ಕೂಡ ಅದೇ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತಾರೆ. 100% ತುಂಬಾ ಸಖತ್ ರಾಜಯೋಗನ ತಂದು ಕೊಡುತ್ತೆ. ಆದ್ರೆ ಈ 12ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ನೋಡಿ, ಅವ್ರಿಗೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ತೊಂದರೆಗಳನ್ನು ಅನುಭವಿಸ್ತಾರೆ. ಹಾಗಾಗಿ ರಜನಿಕಾಂತ್ ಅವ್ರ ಫ್ಯಾಮಿಲಿಯಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ಕೊಡ್ತು. ಮತ್ತೆ ಈ 12ನೇ ತಾರೀಕು ತುಂಬಾ ಲಕ್ ಜಾಸ್ತಿ, ತುಂಬಾ ರಾಜಯೋಗ ಜಾಸ್ತಿ. 12ನೇ ನಂಬರ್ಸ್ ಅಲ್ಲಿ ತುಂಬಾ ಒಂದು ಗುರುನ ಸಂಕೇತ ಇರುತ್ತೆ, ಗುರುಗ್ರಹದ ಸಂಕೇತ ಇರುತ್ತೆ. ಹಗಲು ಅಂದ್ರೆ 1, ಸೂರ್ಯ ಚಂದ್ರ 2. ಇಲ್ಲಿ ಏನಾಗುತ್ತೆ ಅಂದ್ರೆ ಈ 12ನೇ ನಂಬರ್ ಇದೇ ಅಮಾವಾಸ್ಯೆ, ಇದೇ ಪೌರ್ಣಮಿ ಕೂಡ ಆಗುತ್ತೆ. ಪೌರ್ಣಮಿನೂ ಆಗುತ್ತೆ, ಅಮಾವಾಸ್ಯೆನೂ ಆಗುತ್ತೆ. ಇವ್ರು ಎಷ್ಟು ಇವ್ರಿಗೆ ಆಗುವಂತ ನಂಬರ್ಸ್ಗಳು ಇವ್ರು ಫಾಲೋ ಮಾಡಿದಷ್ಟು ಹೆವಿ ಲಕ್ ನ ತಂದು ಕೊಡುತ್ತೆ. ತುಂಬಾ ರಾಜಯೋಗನ ಅನುಭವಿಸಬಹುದು. 1, 10, 19 ತುಂಬಾ ರಾಜಯೋಗದ ದಿನಗಳು. 19 ಅಂತೂ ಫೇವರೇಟ್ ನಂಬರ್ಸ್. ಇವ್ರ ಲೈಫ್ ಅಲ್ಲಿ ಮರೆಯಕ್ಕಾಗದಿರೋ ನಂಬರ್ಸ್ 19 ಅಂತ. ಇವ್ರ ಲೈಫ್ ಅನ್ನು ಎಲ್ಲೋ ಎತ್ತಿ ಹೋಗುತ್ತೆ. ಅದೇ ರೀತಿಯಲ್ಲಿ 2, 11, 20, 29 ಇವರ ಜೀವನದಲ್ಲಿ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ, ತುಂಬಾ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ ಇವ್ರಿಗೆ 12, 2, 11, 20, 29 ರಾಜಯೋಗ ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ 3, 12, 21, 30 ತುಂಬಾ ರಾಜಯೋಗನ ತಂದು ಕೊಡುತ್ತೆ. ಇದಾದ ನಂತರ ಬರುವಂತ ನಂಬರ್ಸ್ 4, 13, 22, 31 ವಿಪರೀತ ರಾಜಯೋಗನ ತಂದು ಕೊಡುತ್ತೆ. ಇದಾದ್ಮೇಲೆ ಅವ್ರಿಗೆ ಡಲ್ ಅನ್ನ 50-50 ಮಾಡುತ್ತೆ. 4 ಆದ್ಮೇಲೆ 5 ಬರುತ್ತೆ. 5, 14, 23 ಸ್ವಲ್ಪ ಹುಷಾರಾಗಿ ನೋಡಿ ಕೈ ಹಾಕ್ಬೇಕಾಗುತ್ತೆ. ಸಿನಿಮಾಗಳಿಗೆ ಬೇರೆ, ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಅದೇ ರೀತಿಲಿ 6, 15, 24 ಒಂದೊಂದ್ಸರಿ 24 ತುಂಬಾ ಲಕ್ ತಂದು ಕೊಡುತ್ತೆ, ಒಂದೊಂದ್ಸರಿ ಫೇಲ್ಯೂರ್ ಮಾಡುತ್ತೆ. 6, 15, 24 6ನ್ನ ತುಂಬಾ ಅವಾಯ್ಡ್ ಮಾಡ್ಬೇಕು ಇವ್ರ ಲೈಫಲ್ಲಿ. 6ನ್ನ ನಂಬರ್ನ ಅತಿ ಹೆಚ್ಚು ಅವಾಯ್ಡ್ ಮಾಡೋಷ್ಟು ಒಳ್ಳೇದಾಗತ್ತೆ. ಇವ್ರ ಲೈಫಲ್ಲಿ ಕರಾಳವಾದ ದಿನ ಅಂದ್ರೆ 7, 16, 25 ತುಂಬಾ ಮಿರಾಕಲ್ ದಿನ. ಇವ್ರ ಲೈಫಲ್ಲಿ ಏನಾದ್ರು ಒಂದು ಕ್ರಾಶ್ ಆಗುತ್ತೆ. ಹಾಗಾಗಿ ಇವ್ರು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಇವ್ರ ಲೈಫಲ್ಲಿ 8, 17, 26 ವಿಪರೀತ ರಾಜಯೋಗನ ತಂದು ಕೊಡುತ್ತೆ. 8, 17, 26 ಬಹಳ ರಾಜಯೋಗನ ತಂದು ಕೊಡುತ್ತೆ. 9, 18, 27 ತುಂಬಾ ರಾಜಯೋಗನ ಕೊಡುತ್ತೆ. ಇವರಿಗೆ ಡೇಟ್ಗಳು, ಈ ಡೇಟಲ್ಲಿ ಹುಟ್ಟೋರಿಗೆ ಇವತ್ತು ತುಂಬಾ ಲಕ್ ನ ತಂದು ಕೊಡುತ್ತೆ. ಇವತ್ತೆಲ್ಲ ಅವರು ಹ್ಯಾಪಿ ಆಗಿರ್ತಾರೆ. ಇವತ್ತು ಹುಷಾರಾಗಿರ್ಬೇಕಾದ ದಿನಗಳು ಯಾವಪ್ಪ ಅಂದ್ರೆ 1, 5, 6, 7ನೇ ತಾರೀಕು ಅಂದ್ರೆ ಆ ನಂಬರ್ 2 ನಗರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಇವರ ಲೈಫ್ ಅಲ್ಲಿ ಇವ್ರು ಯಾವಾಗಲೂ ದಪ್ಪಾಗಕ್ಕೆ ಟ್ರೈ ಮಾಡಬಾರ್ದು. ತುಂಬಾ ದಪ್ಪಾದಷ್ಟು ಕಷ್ಟ ಜಾಸ್ತಿ ಆಗುತ್ತೆ. ಮತ್ತೆ ಇವ್ರಿಗೆ ಈ ಡೇಟ್ ಅಲ್ಲಿ ಹುಡ್ತವ್ರಿಗೆ ಸಾಕಷ್ಟು ಬ್ಲೂ ಕಲರ್ ಬಣ್ಣಗಳು ತುಂಬಾ ಚೆನ್ನಾಗಿ ಬರಲ್ಲ. ಬಹಳ ವಿಷಯ ಅರ್ಥ ಮಾಡ್ಕೊಳ್ಳಿ. ಯುವರಾಜ್ ಸಿಂಗ್ ಅಷ್ಟೆಲ್ಲ ಚೆನ್ನಾಗಾದ್ರೂ ಕೂಡ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಕ್ಕೆ ಆಗಲಿಲ್ಲ. ಹಾಗಾಗಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಲ್ಲಿ ಈ ತರ 12ನೇ ತಾರೀಕು ತುಂಬಾ ಜನ ಕಮ್ಮಿ ಕ್ಯಾಪ್ಟನ್ ಆಗೇ ಇಲ್ಲ, ಬಹಳ ಕಮ್ಮಿ. ಇನ್ನವರೆಗೂ ನಾನು ನೋಡಿಲ್ಲ 100% 12ನೇ ತಾರೀಕು. ಮತ್ತೆ 12ಕ್ಕೆ ತುಂಬಾ ನಿಯತ್ತಿನ ನಂಬರ್ ಅಂತ ಹೇಳುತ್ತೆ, ನಿಯತ್ತಿನ ನಂಬರ್ ಮತ್ತೆ ರಾಜನ ನಂಬರ್ ಅಂತ ಹೇಳುತ್ತೆ. ಯಾಕಂದ್ರೆ ಈ ನಂಬರ್ಸ್ ಬಂದು ಕುಟುಂಬದವರ ಜೊತೆಗೆ ಜಾಸ್ತಿ ಒಳನಾಟವನ್ನು ಇಟ್ಕೊಂಡಷ್ಟು ತುಂಬಾ ಡಿಸ್ಟರ್ಬ್ ಮಾಡಿ ಆಚೆ ಕರ್ಕೋಗುತ್ತೆ. ಅದು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈ ಡೇಟ್ ಅಲ್ಲಿ ಹುಟ್ಟೋರಿಗೆ ಜಾಸ್ತಿ ಹೆಣ್ಮಕ್ಳ ಸಂತಾನ ಜಾಸ್ತಿ ಇರುತ್ತೆ. 90% ಹೆಣ್ಮಕ್ಳ ಸಂತಾನ ಇರುತ್ತೆ. ಮತ್ತೆ ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ತೀವಿ. ಈ ಡೇಟ್ ಅವ್ರಿಗೆ ಒಂದು ಅದ್ಭುತ ಏನಪ್ಪಾ ಅಂದ್ರೆ ಮಾಸ ಒಂದು ಇಲ್ಲ ಡ್ರಿಂಕ್ಸ್ ಮಾಡ್ಬೋದು, ಸಿಗರೇಟ್ ಮಾಡ್ಬೋದು, ಇಲ್ಲ ಸಾಕಷ್ಟು ಟೀ ಕುಡಿಯೋ ಅಭ್ಯಾಸಗಳು, ಮತ್ತೆ ಬಟ್ಟೆಗಳು ಸ್ಟೈಲು, ಮತ್ತೆ ಕೂದಲ ಮೇಲೆ ತುಂಬಾ ಸ್ಟೈಲ್ ಎಲ್ಲ ಇರುತ್ತೆ. ಅದು ಈ ಡೇಟ್ ಅವ್ರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಬಂದ್ಬಿಡುತ್ತೆ. ಸ್ಕಿನ್ ಅಲರ್ಜಿನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತೆ ಈ ಡೇಟ್ ಅವ್ರಿಗೆ ಅತಿ ಹೆಚ್ಚು ತಾಯಿ ಮೇಲೆ ಪ್ರೀತಿ ಇರುತ್ತೆ, ತಾಯಿನ ಮೇಲೆ ತುಂಬಾ ಗೌರವ ಇರುತ್ತೆ. ಹೆಂಡತಿ ಮಾತನ್ನ ತುಂಬಾ ಕೇಳ್ತಾರೆ. ಹೆಂಡತಿನ ತುಂಬಾ ಪ್ರೀತಿಸುವಂತ ನಂಬರು ಈ 12ನೇ ತಾರೀಕು ಮೇಡಮ್. ಗುರುಜಿ, ನಂಗೊಂದು ಡೌಟು.
ನೀವಾಗ್ಲೇ ಹೇಳ್ತಾ ಇದ್ರಿ ರಜನಿಕಾಂತ್ ಅವರು, ಯುವರಾಜ್ ಸಿಂಗ್ ಅವರು 12ನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ಇಷ್ಟೊಂದು ಯಶಸ್ವಿಯಾಗಿದ್ದಾರೆ ಅಂತ. ನನ್ ಡೌಟ್ ಏನಂತ ಅಂದ್ರೆ ಇವರು ಅದೇ 11ನೇ ತಾರೀಕು ಹುಟ್ಟಿದ್ರೆ ಅಥವಾ 13ನೇ ತಾರೀಕು ಹುಟ್ಟಿದ್ರೆ ಇಷ್ಟು ಯಶಸ್ವಿ ಆಗ್ತಾ ಇರ್ಲಿಲ್ವಾ ಅಂತ. ಇಲ್ಲ, ಅದ್ರ 13ನೇ ತಿಂಗಳು ಬರಲ್ವಲ್ಲ. ಅಲ್ಲ, 13ನೇ ತಾರೀಕು ಅಂದ್ರೆ 12ನೇ ದಿನ ಹುಟ್ಟಿದ್ರಲ್ವಾ. 13ನೇ ತಾರೀಕು ಬಂದು ಆಶ್ರಮ ಸನ್ಯಾಸಿನ ಹೇಳುತ್ತೆ. ಈ 12 ನಂಬರ್ ಎವಿ ಸಕ್ಸಸ್ ಕೊಡುತ್ತೆ. 12 ನಂಬರ್ ಯಾರು ಫೈನಾನ್ಸ್ ಪ್ರಾಬ್ಲಮ್ ಇರ್ತಾರೆ ನೋಡಿ, ತುಂಬಾ ಫೈನಾನ್ಸ್ ಪ್ರಾಬ್ಲಮ್, ಆ ನಂಬರ್ನ ಪಿನ್ ಕೋಡ್ ನಂಬರ್ 12 ಇಟ್ಕೊಂಡ್ರೆ ಲಕ್ ಬರುತ್ತೆ. 12 24 ಆಗ್ಬಿಡುತ್ತೆ 100%. ಎವಿ 6 ನಂಬರ್ ಆಗುತ್ತೆ. ಅಂದ್ರೆ 12 ರಿಪೀಟ್ ಮಾಡೋದು ಬಹಳ ವಿಶೇಷ. ಇದನ್ನ ಯೂಸ್ ಮಾಡೋಷ್ಟು ಲಕ್, ಎವಿ ಲಕ್ ತಂದು ಕೊಡುತ್ತೆ. ವೆಹಿಕಲ್ ನಂಬರ್ 12 ಬರುತ್ತೆ, ತುಂಬಾ ರಾಜಯೋಗ ಬರುತ್ತೆ. ನಾನು ಸಾಕಷ್ಟು ಲಕ್ ಬರ್ತೇನೆ. ನಾನು DKD ಶಿವಣ್ಣವ್ರಿಗೆ ನಾನು ಅವ್ರ ಜಾತಕ ನಾನು ಮುಂಚೆಲೆ ನೋಡಿದ್ದೆ. ಅವ್ರಿಗೆ ಹೇಳಿದೆ, ಶಿವಣ್ಣವ್ರೆ ನಿಮ್ ಡೇಟ್ ಅಣ್ಣೋ ಡೇಟ್ ಆಫ್ ಬರ್ತ್ 24, ನಿಮ್ ಡೇಟ್ 12, ನೆಕ್ಸ್ಟ್ ಗಾಡಿ ತಗೊಳ್ಳಿ ಈ ತರ ತಗೊಳ್ಳಿ 24-12 ಅಂತ ಸಖತ್ತಾಗಿರುತ್ತೆ ಅಂತ. 24 ಡಾಕ್ಟರ್ ರಾಜ್ಕುಮಾರ್ ಡೇಟು, ಇವ್ರದ್ದು 12 ಡೇಟು, ಸಖತ್ ಕಾಂಬಿನೇಷನ್ ಬರುತ್ತೆ, ತುಂಬಾ ಚೆನ್ನಾಗಿ ತಗೊಳ್ಳಿ ಅಂತ ಹೇಳಿದೆ. ಗುರೂಜಿ ಅವರು ನಮ್ಗೆ 12ನೇ ನಂಬರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. 12ನೇ ನಂಬರ್ಗೆ ಯಾವ ಬಣ್ಣ ಶ್ರೇಷ್ಠ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಸಾಮಾನ್ಯವಾಗಿ ನಾವೆಲ್ಲಾದ್ರೂ ಹೊರಟಾಗ ಬೆಕ್ಕ ಅಡ್ಡ ಬಂದ್ರೆ, ನಾಯಿ ಅದರ ಕಿವಿನ ಅಲ್ಲಾಡ್ಸಿದ್ರೆ ಅಪಶಕುನ ಅಂತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ನೀವು ಬೆಕ್ಕಿನ ಬಗ್ಗೆ ಕೇಳ್ತೀರಿ. ಬೆಕ್ಕಲ್ಲಿ 2 ತರ ಇದೆ, ವೈಟ್ ಬೆಕ್ಕು, ಬ್ಲಾಕ್ ಬೆಕ್ಕು, ಕೆಂದ್ ಬೆಕ್ಕು. ಹೌದು. ಎಲ್ಲಿ ಬ್ಲಾಕ್ ಬೆಕ್ಕು ಅಡ್ಡ ಹೋಗುತ್ತೋ ಅಲ್ಲಿ ಬ್ಲಡ್ ಬರುತ್ತೆ. ನಾನು ಇವತ್ತು ಫಾಲೋ ಮಾಡ್ತೀನಿ. ನನಗೆ ಇವತ್ತು ಅಡ್ಡ ಹೋದ್ರೆ ಆಕ್ಸಿಡೆಂಟು, ಅಪಘಾತ, ಮುಂದೆ ಜಗಳಗಳು ಏನಾರು ಒಂದು ಕಾದಿರುತ್ತೆ. ಬೆಕ್ಕು ರೈಟ್ ಆರ್ ಹೋಗ್ಲಿ ಲೆಫ್ಟ್ ಆರ್ ಹೋಗಿ, ಕಪ್ಪು ಬೆಕ್ಕು ಅಡ್ಡ ಹೋದ್ರೆ ಕತಮ್ ಅಂತ ಹೇಳುತ್ತೆ 100%. ಅದೇ ರೀತಿಯಲ್ಲಿ ಕೆಂದ್ ಬೆಕ್ಕು ಅಡ್ಡ ಹೋದ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ನೀವು ನೆನೆಸ್ಕೊಂಡಿರೋ ಕೆಲಸ ಹೆವಿ ಸಕ್ಸಸ್ ಅನ್ನ ಕೊಡುತ್ತೆ. ಯಾವ ದಿಕ್ಕಿಂದಾದ್ರೂ ಹೋಗ್ಬೋದು, ಯಾವ ದಿಕ್ಕಿಗಾರು ಹೋಗ್ಬೋದು 100%. ಕೆಂದ್ ಬೆಕ್ಕು ಅಡ್ಡ ಹೋಯ್ತು ಅಂದ್ರೆ ನಿಮ್ ಲಕ್ಕು. ಎ ಪಿಕ್ಚರ್ ಅಡ್ಡ ಹೋಗುತ್ತೆ, ಸೂಪರ್ ಡೂಪರ್ ಹಿಟ್. ಎ ಪಿಕ್ಚರ್ ಅಡ್ಡ ಹೋಗುತ್ತೆ, ಇಂಟರ್ವಲ್ ಅಡ್ಡ ಹೋಗುತ್ತೆ. ಮತ್ತೆ ದಿನಕರದು ಒಂದು ಯಾವ್ದು ಜೊತೆಲಿ ಏನೋ ಒಂದು ಸಿನಿಮಾ ಮಾಡ್ತಾರೆ, ಅದ್ರಲ್ಲಿ ಅಡ್ಡ ಹೋಗುತ್ತೆ. ಯಾಕಂದ್ರೆ ಚೈನೀಸ್ ಅವ್ರು ಜಾಸ್ತಿ ಎಲ್ಲಾ ತಿಂತಾರೆ, ಆದ್ರೆ ಬೆಕ್ಕನ್ ಮಾತ್ರ ಪೂಜೆ ಮಾಡ್ತಾರೆ. ಅವರು ಬೇರೆ ಎಲ್ಲಾ ತಿಂತಾರೆ, ಇದೊಂದು ಪೂಜೆ ಮಾಡ್ತಾರೆ. ಇದು ಒಂದು ಕಾಳಿಯ ವಾಹನದ ಸಂಕೇತ, ಒಂದು ರೂಪ, ಹುಲಿದ ಒಂದು ನೆಕ್ಸ್ಟ್ ರೂಪ ಆಗುತ್ತೆ, ಸಿಂಹದ ಒಂದು ರೂಪ ಆಗುತ್ತೆ. ಕೆಂದ್ ಬೆಕ್ಕು ತುಂಬಾ ಒಳ್ಳೇದು. ಮನೇಲಿ ಸಾಕಿರೋ ರಾಜಯೋಗ ಬರುತ್ತೆ. ಕೆಂದ್ ಬೆಕ್ಕನ್ನ ನೀವು ಮನೇಲಿ ಸಾಕಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ವಿಪರೀತ ರಾಜಯೋಗ ಬರುತ್ತೆ ಕೆಂದ್ ಬೆಕ್ಕನ್ನ ಸಾಕಿದ್ರೆ. ಬಿಳಿ ಗುರುಜಿ, ಈ ಕಪ್ಪು ಬೆಕ್ಕನ್ನ ಸಾಕಿದ್ರೆ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಕಪ್ಪು ಬೆಕ್ಕು ಅಡ್ಡ ಹೋಗ್ಬಾರ್ದು. ಕಪ್ಪು ಬೆಕ್ಕಿಗೆ ಪವರ್ ಜಾಸ್ತಿ ಇರುತ್ತೆ. ಇದನ್ನ ನನಗೆ ಗೊತ್ತಿಲ್ಲ, ತುಂಬಾ ಜನ ನೆಗೆಟಿವ್ ಯೂಸ್ ಮಾಡ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಕಪ್ಪು ಬೆಕ್ಕು, ಕೆಂದ್ ಬೆಕ್ಕು ತುಂಬಾ ಹ್ಯಾಪಿ, ನಾನು ತುಂಬಾ ಇಷ್ಟಪಡ್ತೀನಿ. ಕೆಂದ್ ಬೆಕ್ಕು ನನಗೆ ಅಡ್ಡ ಹೋಗ್ಬಿಟ್ರೆ ನಾವು ತುಂಬಾ ಖುಷಿಯಾಗಿರ್ತೀನಿ. ಇವತ್ತು ನೆನೆಸ್ಕೊಳೋ ಕೆಲಸ ಕನ್ಫರ್ಮ್. ನಾನು ಅವಾಗ IPL ಮ್ಯಾಚು ಈ ತರ ಎಲ್ಲ ಪೆಡಿಷನ್ ಮಾಡು, ಮ್ಯಾಚ್ ಎಲ್ಲ ಪೆಡಿಷನ್ ಹೋದಾಗ ಬೆಕ್ ಅಡ್ಡ ಬರ್ಲಿ ಅಂತ ನೋಡುವೆ ನಾನು. ಏನಾದ್ರು ಕೆಂದ್ ಬೆಕ್ ಅಡ್ಡ ಹೋದ್ರೆ ಹೊತ್ತು ಸುಮ್ನೆ ಹಿಂಗ್ ನಿದ್ದೆ ಮಾಡ್ಕೊಂಡಿರೋ ಸಕ್ಸಸ್ ಆಗೋದು. ಈ ಕಪ್ ಬೆಕ್ ಅಡ್ಡ ಹೋದ್ರೆ ಏನೆಲ್ಲಾ ಪ್ಲಾನ್ ಮಾಡಿರೋ ಒಗ್ಯಾಕೆ ಬಿಡುವೆ ನಾನು. ಅಂದ್ರೆ ಆ ಕಪ್ ಬೆಕ್ಕಿಗೆ ಅಷ್ಟು ಪವರ್ ಇರುತ್ತೆ. ಕೆಂದ್ ಬೆಕ್ ಹೋದ್ರೆ ನಾನು ಹೇಳಿದ್ದೆ, ನಾನು ಎಲ್ಲರಿಗೂ ಫೋನ್ ಹೊಡೆದ್ರೆ ಇವ ಸಖತ್ತಾಗಿದೆ, ಇವ್ ಸೂಪರ್ ಆಗಿ ಆಡ್ತಾರೆ, ಏನೇನ್ ಥಿಂಕಿಂಗ್ ಯಾರು ಆಡ್ತಾರೆ ಅದನ್ನ ಹಂಗಂಗೆ ಹೇಳ್ಬಿಡುವೆ, ಅದೆಲ್ಲ ಖುಷಿ ಆಗೋದು. ಬಿಳಿ ಬೆಕ್ ಅವರೇಜ್ 100%. ನಾಯಿ ಅಡ್ಡ ಹೋಗ್ಬಾರ್ದು, ಕಿವಿ ಕೊಡಗ್ಬಾರ್ದು, ನಾಯಿ ಅಡ್ಡ ಹೋಗ್ಬಾರ್ದು, ಇದು ತುಂಬಾ ವೆರಿ ಡೇಂಜರ್. ನಾಯಿ ಯಾರಾದ್ರೂ ಮಾತಾಡ್ಬೇಕಾದ್ರೆ ಮೈ ಕೊಡುವುದ್ರೆ ನಿಜ ಹೇಳ್ತಾರೋ ಸೂಚನೆ ಅಂತ ಕಮ್ಮಿ. ಈ ನಡುವೆ ಮನೇಲಿ ಯಾರು ಸಾಕ್ತಾರೆ ನಾಯಿ? ಜನರಲ್ ಆಗಿ ಎಲ್ಲಾ ಟೈಮು ಕೊಡುತ್ತಲೇ ಇರುತ್ತೆ. ರೋಡಲ್ಲಿ ಅಡ್ಡ ಹೋಗ್ಬೇಕಾದ್ರೆ, ದಿಢೀರ್ನ ಅಡ್ಡ ಹೋಗ್ಬೇಕಾದ್ರೆ ವೆರಿ ಡೇಂಜರ್ ಅಡ್ಡ. ಆಮೇಲೆ ನಾಯಿನ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಅವ್ರ ಮನೆ ತುಂಬಾ ಬರ್ಬತ್ತಾಗುತ್ತೆ. ನಾಯಿನ ಅಪ್ಪಿ ವಾಹನದಲ್ಲಿ ಕಾರ್ ಆಕ್ಸಿಡೆಂಟ್, 2 ವೀಲರ್ ಆಕ್ಸಿಡೆಂಟ್ ಆದ್ರೆ ಅವ್ರ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗಿ ಅವ್ರ ಕುಟುಂಬದವರೆಲ್ಲ ದೂರ ಆಗೋ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ನಾಯಿನ ಮಾತ್ರ ರೋಡಲ್ಲಿ ಅಡ್ಡ ಸಿಕ್ಕಿ ಡೆತ್ ಆಯ್ತು, ಅವ್ರಿಗೆ ಅವಾಗ್ತಿಂದ 7 ಜನ್ಮಕ್ಕೂ ಬಿಡಲ್ಲ ಕರ್ಮ. ಏನೇಳೆ 7 ಜನ್ಮದ ಕರ್ಮ, 7 ಜನ್ಮವನ್ನ ಸುತ್ತಕ್ಕೆ ಬರುತ್ತೆ. ಮುಂದಿನ ಜನ್ಮ ಹುಟ್ಟಿದ್ರು ಬಿಡಲ್ಲ. ಯಾಕಂದ್ರೆ ನಾಯಿ ಇದೆಯಲ್ಲ ಅದ್ರ ಶಾಪ ತುಂಬಾ ತೊಟ್ಟು. ಯಾಕಂದ್ರೆ ನಿಯತ್ತಾಗಿ ನಮ್ಮ ಮನೆ ಮುಂದಿರುತ್ತೆ, ಅದು ಯಾರ ಸುದ್ದಿಗೂ ಹೋಗಲ್ಲ. ಆದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ ಫೀಡ್ ಜಾಸ್ತಿ ಆಗಿ ಅದ್ರ ಫೀಡ್ ಇಷ್ಟೇ ಇರುತ್ತೆ. ಒಂದ್ ರೋಡ್ ಎಷ್ಟು ದಾಟಕ್ಕಾಗುತ್ತೆ ಅಷ್ಟೇ ಇರುತ್ತೆ. ನಾವು ತುಂಬಾ ವಾಹನ ಹೆವಿ ಫೀಡ್ ಇರುತ್ತೆ, ಆ ಫೀಡಿಗೆ ನಾಯಿ ದಾಟಕ್ಕಾಗಲ್ಲ. ನಾವೊಂದ್ 2 ಸೆಕೆಂಡ್ ನೋಡ್ದಲ್ಲೇ ಹೋಗಿ ಅದ್ರ ಜೀವವನ್ನು ತೆಗೆದ್ರೆ ನಮಗೆ ಮುಂದೆ ಮನೆಯಲ್ಲಿ ಮರಣ, ದುಃಖ ಎಲ್ಲವೂ ಕಾದಿರುತ್ತೆ. ನಾಯಿನ ಮಾತ್ರ ಅಡ್ಡ ಸಿಕ್ಕಿದಾಗ ಹೋಗಿ ಜೋರ ಹೊಡಿಬಾರ್ದು, ಅದ್ರ ಪ್ರಾಬ್ಲಮ್ ಅನುಭವಿಸ್ತಾರೆ. ಸರಿ ಗುರುಜಿ, ಇವತ್ತು ಗುರುವಾರ, ಇವತ್ತಿನ ಯಾವ ಬಣ್ಣ ಶ್ರೇಷ್ಠ ಅಂತ ಹೇಳ್ತೀರಾ? ಇವತ್ತಿನ ಬಣ್ಣದಲ್ಲಿ ತುಂಬಾ ರಾಜಯೋಗದ ಬಣ್ಣ. ಇವತ್ತಿನ ಡೇಟ್ಗೆ ಬಹಳ ಬ್ಯೂಟಿಫುಲ್ ಅಂತ ಬಣ್ಣ ವುಡ್ ಕಲರ್, ಗಂಧದ ಬಣ್ಣ. ಗಂಧವನ್ನ ನಾಮವನ್ನ ಹಣೆಗಿಡ್ಕೊಳ್ಳೋದು ತುಂಬಾ ಶ್ರೇಯಸ್ಸು. ಆಮೇಲೆ ಗಂಧದ ಬಣ್ಣ ಫೇಮಸ್. ಅದೇ ರೀತಿ ಆರೆಂಜ್ ಕಲರ್ ಬಣ್ಣ ತುಂಬಾ ಫೇಮಸ್. ರೆಡ್ ಕಲರ್ ಅವರೇಜ್ ಬಣ್ಣ, ರೆಡ್ ಕಲರ್ ಸೂಪರ್ ಬಣ್ಣ ಆಗುತ್ತೆ. ರೆಡ್ ಕೂಡ ತುಂಬಾ ಲಕ್ ಅನ್ನ ತಂದ್ಕೊಡುತ್ತೆ. ಇವತ್ತು ತುಂಬಾ ಅವಾಯ್ಡ್ ಮಾಡ್ಬೇಕಾಗಿರೋದು, ಡೇ 1 ಅವಾಯ್ಡ್ ಮಾಡ್ಬೇಕು, ಬ್ಲೂ ಮತ್ತೆ ಗ್ರೀನ್. ಈ ಬ್ಲೂ ಮತ್ತೆ ಗ್ರೀನ್ ಅನ್ನ ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೇದು ಅಂತ ಹೇಳುತ್ತೆ. ಇನ್ನು ಉಳಿದಂತ ಬಣ್ಣ, ಕಪ್ಪು ಬಣ್ಣ ವಿಪರೀತ ರಾಜಯೋಗ.
ಈ ಡೇಟ್ ಅವ್ರಿಗೆ ಕಪ್ಪು ಬಣ್ಣ ವಿಪರೀತ ರಾಜಯೋಗ. ಕಪ್ಪನ್ನ ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ರಾಜಯೋಗ ಬರುತ್ತೆ ನಿಮಗೆ. ಕಪ್ಪು ಕಾರ್ ಯೂಸ್ ಮಾಡಿ, ಕಪ್ಪು ಬಟ್ಟೆಯನ್ನ ಯೂಸ್ ಮಾಡಿ. ಬರೀ ಕಪ್ಪು ಬಂದು ಶನೇಶ್ವರಂಗೆ ಮಾತ್ರ. ಈ ನಡುವೆ ಎಲ್ಲರೂ ಯೂಸ್ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಈ ನಡುವೆ ಯಶ್ ಕಪ್ಪನ್ನ ಯೂಸ್ ಮಾಡ್ತಾರೆ. ಆಮೇಲೆ ಉಪೇಂದ್ರ ಅವ್ರು ಯೂಸ್ ಮಾಡ್ತಾರೆ. ಉಪೇಂದ್ರ ಅವರು 18ನೇ ತಾರೀಕು ಅವರು ಯೂಸ್ ಮಾಡ್ತಾರೆ. ಅಲ್ಲು ಅರ್ಜುನ್ ಯೂಸ್ ಮಾಡ್ತಾರೆ. ಆಮೇಲೆ ವೇದಿಕೆಗೆ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಆದ್ರೆ ಇವಾಗ ಕಪ್ಪು. ಸಿನಿಮಾ ನಟರು ಬ್ಲಾಕ್ ನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಮುಂಚೆಲ್ಲ ಬೇರೆ ಬೇರೆ ತರ ಯೂಸ್ ಮಾಡ್ತಾರೆ. ಬ್ಲಾಕ್ ಎಷ್ಟು ಯೂಸ್ ಮಾಡ್ತಾರೆ ಈ ಡೇಟ್ ಅವ್ರಿಗೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬ್ಲಾಕ್ ಇರೋ ತಾಕತ್ತೆ ಬೇರೆ. ಇವಾಗ KGF ನೀವು ಸಿನಿಮಾ ಬ್ಲಾಕ್ ಅಲ್ಲೇ ತೋರಿಸ್ತಾರೆ. ತುಂಬಾ ಬ್ಲಾಕ್ ಬಸ್ಟ್ ಆಗಿ ಸಕ್ಸಸ್ ಅನ್ನ ಕಾಣುತ್ತೆ. ಹಾಗಾಗಿ ಕಪ್ಪು ಬಣ್ಣ ಫೇವರೇಟ್. ಆದ್ರೆ ಇವರು ಯಾವಾಗಲೂ ಸನ್ಯಾಸಿ ಲೈಟ್ ವೆಯ್ಟ್ ಬಟ್ಟೆ ಹಾಕ್ಬೇಕು. ತುಂಬಾ ದೊಡ್ಡ ದೊಡ್ಡ ವೆಯ್ಟ್ ಬಟ್ಟೆ ಹಾಕ್ಬಾರ್ದು. ತುಂಬಾ ಕಾಸ್ಟ್ಲಿ ಬಟ್ಟೆನ ಇವ್ರು ಯೂಸ್ ಮಾಡುದು. ಲೈಟ್ ವೆಯ್ಟ್ ಬಟ್ಟೆನ ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು ರಾಜಯೋಗ ಇರುತ್ತೆ. ಮತ್ತೆ ಈ ಡೇಟ್ ಅಲ್ಲಿ ಹುಡ್ತಾರು ತುಂಬಾ ಲಕ್ಸುರಿ ಮನೆ ಕಟ್ಟಬಾರ್ದು. ಇವ್ರು ಏನೇ ಮನೆ ಕಟ್ಟಿದ್ರು ಕೂಡ ಹಳ್ಳಿ ಮನೆ ತರ ವಾತಾವರಣ ಕಟ್ಬೇಕು. ಟೌನ್ ವಾತಾವರಣದ ಮನೆಯನ್ನ ಕಟ್ಟಿ ವಾಸ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಅಲ್ಲಿ ಸಿಗಾಕಿ ಬಿಡ್ತಾರೆ. ಮತ್ತೆ ಇವ್ರು ಎಷ್ಟು ಕಬ್ಬಿಣದ ಜೊತೆ ಇರ್ತಾರೋ ಅಷ್ಟು ಲಕ್ ಜಾಸ್ತಿ, ತುಂಬಾ ಎನರ್ಜಿ ಜಾಸ್ತಿ. ನೀವು ನೋಡಿರ್ಬೋದು, ಇದೇ 12ನೇ ತಾರೀಕು ಹುಟ್ಟಂತರು ಸಲ್ಮಾನ್ ಖಾನ್ ಎದುರಿಸ್ತಾರೆ ಒಳಗಡೆ ಕಂಬಿ ಒಳಗಡೆ ಕುತ್ಕೊಂಡು. ಹಾಗಾಗಿ ಆ ಕಂಬಿ ನಂಬರ್ಸ್, ಕಂಬಿ ಇದೆಯಲ್ಲ ತುಂಬಾ ಪವರ್ಫುಲ್. ಕಲ್ಲು ತುಂಬಾ ಪವರ್ಫುಲ್. ಕಲ್ಲನ್ನ ಇವ್ರ ಮನೆ ಒಂದು ರಫ್ ಕಲ್ಲಲ್ಲಿ ವಾಸ ಮಾಡೋದು ತುಂಬಾ ಲಕ್ ಇರುತ್ತೆ. ಕಲ್ಲಿನ ಮನೆಗಳು ತುಂಬಾ ಕ್ಲಿಕ್ ಆಗುತ್ತೆ. ಇವಾಗ ಏನು ನೀವು ಜೋಗಿ ನೋಡಿರ್ಬೋದು, ಕಪ್ಪು ಒಂದು ಜೈಲಲ್ಲಿ ಕಂಬಿನ ಎತ್ಕೆತಾರೆ. ಎಲ್ಲ ಜೈಲೇನೆ. ರಜನಿಕಾಂತ್ ಆ ಜೈಲ್ ಸ್ಟೋರಿನೇ ಮಾಡ್ತಾರೆ. ಜೈಲ್ ಒಳಗಡೆ ಡೈಲಾಗ್ಗಳು ಎಲ್ಲ ಇದಾವೆ. ಶಿವಣ್ಣನು ಕೂಡ ಕಪ್ಪು ಅದು ತುಂಬಾ ಲಕ್ಕನ ತಂದು ಕೊಡುತ್ತೆ. ಕಬ್ಬಣ ಇವ್ರ ಫೇವರೇಟ್ ಗಾಡ್. ಹಾಗಾಗಿ ಕಬ್ಬಣ ಶಿವಣ್ಣನ ಕೈಲಿ ನೋಡಿರ್ಬೋದು, ಲಾಂಗ್ ಫೇಮಸ್ ಕಬ್ಬಣದ ರಾಡು. ಅದನ್ನ ಹೊಡೆದಿರ್ತಾರೆ, ಅದು ಸಖತ್ ಫೇಮಸ್ ಆಗುತ್ತೆ. ಹಾಗಾಗಿ ಕಬ್ಬಣ ಕಪ್ಪು ಇವರ ಸ್ಟ್ರೆಂತ್ ತುಂಬಾ ದೊಡ್ಡ ಸ್ಟ್ರೆಂತ್, ತುಂಬಾ ರಾಜಯೋಗವನ್ನ ಕೊಡುತ್ತೆ. ಇವ್ರು ಆದಷ್ಟು ಕಪ್ಪು ಅತಿ ಹೆಚ್ಚು ಯೂಸ್ ಮಾಡಬೇಕು. ಲೈಟಾಗಿ ತಾಮ್ರದ ಏನಾದ್ರು ಒಂದು ವಿಶೇಷ ತಾಮ್ರದ ಬಳೆನೋ ಯೂಸ್ ಮಾಡಿದಾಗ ಲಕ್ ಜಾಸ್ತಿ. ಇವ್ರಿಗೆ ಗೋಲ್ಡ್ಗೆ ಹೋಗ್ಬಾರ್ದು ಜಾಸ್ತಿ, ಗೋಲ್ಡ್ ಸುದ್ದಿಗೆ ಹೋಗ್ಬಾರ್ದು ಇವರು. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಗುರೂಜಿ ಅವ್ರು ಹೇಳ್ತಾ ಇದ್ದಾರೆ 12ನೇ ತಾರೀಕು ಅವ್ರಿಗೆ ಕಬ್ಬಿಣ ತುಂಬಾನೇ ಶ್ರೇಷ್ಠವಾದಂತಹ ಲೋಹ ಅಂತ. ಹಾಗೆ ಕಪ್ಪು ಬಣ್ಣನ ಆದಷ್ಟು ಬಳಸಿ ಇದರಿಂದ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ, ಇವತ್ತಿನ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ನಿಮ್ ಹೆಸರೇನು ಸಿದ್ದಾಪುರದಿಂದ ಸರ್? ನಿಮ್ ಹೆಸರು? ಲೋಹಿತ್ ಅಂತ ಹೇಳಿ. ಲೋಹಿತ್ ಅವರೇ, ನಮ್ ಜೊತೆ ಇವತ್ತು ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ಮಾತನಾಡಿ. ಲೋಹಿತ್ ನಮಸ್ಕಾರ ಸರ್ ನಮಸ್ತೆ ಸರ್. ಹೆಸರು ಲೋಹಿತನ ಹೆಸರು ಬಹಳ ಪವರ್ಫುಲ್ ಅಂತ ನೇಮ್ ಇಟ್ಕೊಂಡಿದ್ದೀರಾ ಸರ್. ಏನ್ ಕೇಳ್ಬೇಕು ಅಂತ ಇದ್ದೀರಾ? ಜಾಬು, ಕೆಲ್ಸನ? ನಮ್ ಬಗ್ಗೆನೇ ಕೇಳ್ಬೇಕಿತ್ತು, ಬಿಸ್ನೆಸ್ ಮಾಡೋದ, ಜಾಬ್ ಬಗ್ಗೆ ಕೇಳಿ. ಹೌದಾ? ಕೊಡಿ ಡೇಟ್ ಆಫ್ ಬರ್ತು. 36/1997. ಟೈಮಿಂಗ್ಸ್ ಬೆಳಗ್ಗೆ 8:18. 8:18. ಹಾ, ಭರಣಿ ನಕ್ಷತ್ರ. ಹೌದು ಸರ್. ಏನ್ ಬಿಸ್ನೆಸ್ ಮಾಡೋಕೆ ಅಂತ ಇದ್ದೀರಾ? ಬೇರೆ ಏನಾದ್ರು ಹಾಲು ಪಾರ್ಲರ್ ಈ ತರ ಬೇರೆ ಏನಾದ್ರು ಬಿಸ್ನೆಸ್. ನಿಮ್ ತಂದೆ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ರು? ಅವರು ಮನೆಯಲ್ಲೇ ಗದ್ದೆ ತೋಟ ಎಲ್ಲ ಮಾಡ್ತಾ ಇದಾರೆ ಕೆಲಸ. ಸರ್ ನೋಡಿ, ನಿಮ್ ಲಗ್ನದಲ್ಲಿ ಶುಕ್ರಗ್ರಹ ಇದ್ದಾನೆ, 7ನೇ ಮೇಲೆ ಗುರು ಇದ್ದಾನೆ. ನೀವ್ ಏನಾರು ಮಾಡಿ ಬಿಸ್ನೆಸ್ ಮಾಡಿ ಸರ್, ಕ್ಲಿಕ್ ಆಗ್ತೀರಾ? ಕ್ಲಿಕ್ ಆಗ್ಬೋದಾ? 100%. ಪಾರ್ಲರ್ ಎಲ್ಲ ತುಂಬಾ ಕ್ಲಿಕ್ ಆಗುತ್ತೆ, ಬಹಳ ಅದು ತುಂಬಾ ಕ್ಲಿಕ್ ಆಗುತ್ತೆ. ಕಣ್ಣು ಮುಚ್ಕೆ ಮಾಡೋದು, ಪಾರ್ಲರ್ ಮಾಡೋದು, ಬಟ್ಟೆ ಅಂಗಡಿ ಮಾಡ್ಬೋದು, ಹೋಟೆಲ್ ಮಾಡ್ಬೋದು, ಎಲ್ಲ ಕ್ಲಿಕ್ ಆಗುತ್ತೆ. ಕೂದಲೇ ಉದ್ರಿಲ್ಲ ತಾನೆ ತಲೆಯಲ್ಲಿ. ಸರ್ ಮ್ಯಾರೇಜ್ ಎಲ್ಲ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಮ್ಯಾರೇಜ್ ಚೆನ್ನಾಗಿಲ್ಲ ಅಂತ. ಇಲ್ಲೆಲ್ಲ ಚೆನ್ನಾಗಿದೆ. 7ನೇ ಮೇಲೆ ಗುರು ಇದ್ದು 7ನೇ ಮನೆ ಅಧಿಪತಿ ಗುರುನು ಮತ್ತೆ ಶನಿನು ಪರಿವರ್ತನೆ ಆಗಿದ್ದಾರೆ. ಬೇಕು ನೀವು ಬೇರೆ ಕ್ಯಾಸ್ಟ್ ಬೇಕಾದ್ರು ಆಗ್ಬೋದು. ಏನು ಇವತ್ತು ಯಾರು ನೋಡಿಲ್ವಾ? ಇಲ್ಲ, ಲವ್ ಮಾಡಿ ಆಗಿತ್ತು. ಇಲ್ಲ ಇಲ್ಲ. ಏನ್ ಬೇರೆ ಕ್ಯಾಸ್ಟಾ? ಓಕೆ, ಅದನ್ನ ಹೇಳುತ್ತೆ. ಯಾಕಂದ್ರೆ ಗುರು ಪರಿವರ್ತನೆ ಆಗಿದ್ದಾರೆ. ಮತ್ತೆ ಇನ್ನೊಂದು ಕಚ್ಕೋಬಹುದು, ಏನ್ ತೊಂದರೆ ಇಲ್ಲ. ಹೌದಾ ಸರ್? ಓ, ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ನೀವು ಒಂದು ಒಳ್ಳೆ ಹಾಡು ಹೇಳಿ, ನಾವು ಹಾಡಲ್ಲಿ ಪತ್ತೆ ಮಾಡ್ತೀನಿ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಅನಿಸುತ್ತಿದೆ ಅಂತ ಹೇಳ್ತೀರಲ್ವಾ? ಹಾಗಾಗಿ ನಿಮ್ಮ ಜಾಗದಲ್ಲಿ ತುಂಬಾ ಪವರ್ಫುಲ್ ಆಗಿದೆ. ನಿಮ್ ಮನೆಯಿಂದ ಆಚೆ ಬಂದು ಬಿಸ್ನೆಸ್ ಮಾಡಿ ನೀವು ತುಂಬಾ ಉದ್ಧಾರ ಆಗ್ತೀರಾ. ಬಿಸ್ನೆಸ್ ಹೆವಿ ಕ್ಲಿಕ್ ಆಗುತ್ತೆ. ಲೋಹಿತ್, ಒಳ್ಳೇದಾಗಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಲೋಹಿತ್ ಅವರೇ, ಗುರೂಜಿ ಅವ್ರು ಹೇಳ್ದಾಗ ಮಾಡಿ, ನಿಮ್ಮ ಬಿಸ್ನೆಸ್ಗೆ ಒಳ್ಳೇದಾಗತ್ತೆ. ಓಕೆ ಗುರೂಜಿ, ಒಬ್ಬ ವೀಕ್ಷಕರು ನಮ್ಗೆ ಪತ್ರವನ್ನ ಬರ್ದಿದ್ದಾರೆ. ನಾನು ಆ ಪತ್ರನ ಓದ್ತೀನಿ, ನೀವು ಪರಿಹಾರವನ್ನ ತಿಳಿಸಿ. ನಮಸ್ಕಾರ ಗುರೂಜಿ, ನನ್ನ ಹೆಸರು ವರುಣ್ ಅಂತ, ಕಲಬುರ್ಗಿ ಜಿಲ್ಲೆಯವರು. ಗುರೂಜಿ, ನನಗೆ ನಾನು ಆಕ್ಟರ್ ಆಗ್ಬೇಕು ಅನ್ನೋ ದೊಡ್ಡ ಹೆಸರು ಮಾಡಬೇಕು ಅಂತ ತುಂಬಾ ಆಸೆ ಇದೆ ಹಾಗೂ ಕನಸಿದೆ. ಅದೇ ಕಾರಣಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ. ಬದುಕೋಕೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ. 4 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬಾ ಸಿನಿಮಾ, ಸೀರಿಯಲ್ ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಆದ್ರೆ ನನ್ಗೆ ಒಂದೇ ಒಂದು ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ತುಂಬಾ ನೊಂದಿದ್ದೀನಿ ಗುರುಗಳೇ. ನನ್ನ ಹುಟ್ಟಿದ ದಿನಾಂಕ 13/11/1994 ಇಸ್ವಿ. ಸಮಯ ಮಧ್ಯಾಹ್ನ 3 ಗಂಟೆ. ಅವರ ಹೆಸರು ವರುಣ್ ಅಂತ.
ವರುಣ್. ನನ್ನ ಆಕ್ಟರ್ ಆಗೋ ಕನಸು ನನಸಾಗಬೇಕು, ನನಗೆ ಅವಕಾಶ ಸಿಗ್ಬೇಕು ಅಂದ್ರೆ ನಾನು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸಿ ಗುರೂಜಿ ಅಂತ ವರುಣ್ ಅವರು ಗುರೂಜಿ ಬರ್ದಿರೋದು ಕಲಬುರ್ಗಿಯಿಂದ. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ವರುಣ್ ಅವ್ರ ಜಾತಕ ನಾನು ನೋಡಿದೆ 100%. ತುಂಬಾ ಬ್ಯೂಟಿಫುಲ್ ಅಂತ ಜಾತಕ. ಇವ್ರಿಗೆ 8ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದೆ. 8ನೇ ಮನೆ ಅಂದ್ರೆ ತುಂಬಾ ಗ್ರಹಗಳು. 8ನೇ ಮನೆ ಅಂದ್ರೆ ಸಿನಿಮಾ ರಂಗ ಆಗಿ ಬರುತ್ತೆ. ಶುಕ್ರ ಗ್ರಹ ಎಲ್ಲ ತುಂಬಾ ಚೆನ್ನಾಗಿ, ಗುರು ಎಲ್ಲ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದೆ. ಟೈಮ್ ಚೆನ್ನಾಗಿದೆ. ವರುಣ್ ಅವ್ರ ನೇಮ್ ತುಂಬಾ ಒಂದ್ ಸ್ವಲ್ಪ ಚೆನ್ನಾಗಿಲ್ಲ. 100%. ವರುಣ್ ಅವರ ನೇಮು ಸ್ವಲ್ಪ ಚೇಂಜ್ ಮಾಡ್ಕೊಳ ಕೇಳಿ. ತುಂಬಾ ಚೇಂಜಸ್. ಇವ್ರ ಡೇಟ್ ಆಫ್ ಬರ್ತ್ಗೆ ಅದ್ಭುತವಾದ ಲೆಟರ್ಸ್ ಅನ್ನ ನೀವು ಎಮ್ಮಲ್ಲೇ ತಗೊಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಮ್ಮಲ್ಲಿ ತುಂಬಾ ಚೆನ್ನಾಗಿರ್ಬೋದು. ನನ್ನ ಪ್ರಕಾರ ತುಂಬಾ ಅದ್ಭುತವಾದ ನೇಮನ್ನ ಇಡ್ಬೋದು ಎಮ್ಮಲ್ಲಿ ಕೂಡ. ನನ್ನ ಪ್ರಕಾರ ಮಹಿಮು, ಮಾಣಿಕ್ಯ ಇವೆಲ್ಲ ನೇಮನ್ನ ಯೂಸ್ ಮಾಡ್ಬೋದು. ಮಾಣಿಕ್ಯ ಎಲ್ಲಾನು ನೇಮ್ ಯೂಸ್ ಮಾಡೋದು. ಇವೆಲ್ಲ ತುಂಬಾ ಲಕ್ಕನ್ನ ತಂದು ಕೊಡುತ್ತೆ ಇವ್ರ ಲೈಫಲ್ಲಿ. ಅದೇ ರೀತಿಲಿ 8ನೇ ಮೇಲೆ ತುಂಬಾ ಗ್ರಹಗಳಿದ್ದಾಗ ತುಂಬಾ ಬೇರೆ ರೀತಿ ಹೋಗ್ದಲ್ಲ ಇವ್ರ ಪಾಡಿಗೆ ಸಂಪಾದನೆ ಮಾಡಿದ್ರೆ ತುಂಬಾ ಒಳ್ಳೇದು. ಸಿನಿಮಾ ರಂಗ, ಸೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಕ್ ಹೇಳಿ. ಸದ್ಯದಲ್ಲೇ ಅವ್ರಿಗೆ ಆಪ್ಷನ್ ಇದೆ, ಖಂಡಿತಲೂ ಸಿಗುತ್ತೆ. ಆ ತರ ಏನು ಭಯ ಪಡಂಗಿಲ್ಲ. ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳುತ್ತೆ. 13 ಅನ್ನೋದು ನಂಬರು ತುಂಬಾ ಪವರ್ಫುಲ್ ಅಂತ ನಂಬರ್, ತುಂಬಾ ಎನರ್ಜಿ ನಂಬರ್ಸ್. ಹಾಗಾಗಿ ಇವ್ರಿಗೆ ಒಳ್ಳೇದಾಗುತ್ತೆ. ಇವರ ಫೇವರೇಟ್ ನಂಬರ್ಸ್ ಜಾಸ್ತಿ ಯೂಸ್ ಮಾಡ್ಬೇಕಾದಾಗ 19, 24, 12 ತುಂಬಾ ಯೂಸ್ ಮಾಡಕ್ಕೆ. ಇವ್ರ ಮನೆಯಲ್ಲಿ 20, 12 ಇವ್ರ ಮನೆ ನಂಬರ್, ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್ಸ್ ಎಲ್ಲ 3 ಯೂಸ್ ಮಾಡಿದಾಗ ಲಕ್ ಜಾಸ್ತಿ. ಅಂದ್ರೆ 3 ಯೂಸ್ ಮಾಡೋದು ಹೆವಿ ಲಕ್, ಬಹಳ ರಾಜಯೋಗವನ್ನು ತಂದ್ಕೊಡುತ್ತೆ. ಇವ್ರ ಮೊಬೈಲ್ ನಂಬರ್ ಆದ್ರೆ 3 ಯೂಸ್ ಮಾಡಕ್ ಹೇಳಿ. ಇಲ್ಲ ಅಕೌಂಟ್ ನಂಬರ್ಸ್ ನ 3 ಯೂಸ್ ಮಾಡಕ್ ಹೇಳಿ. ವೆಹಿಕಲ್ ನಂಬರ್ 3 ಯೂಸ್ ಮಾಡಕ್ ಹೇಳಿ. ಈ ತರ ಏನಾದ್ರು ತಗೊಂಡಾಗ ಡಬಲ್ ರಾಜಯೋಗವನ್ನ ಇವ್ರ ಲೈಫಲ್ಲಿ ನೋಡ್ಬೋದು ಮೇಡಮ್. ವರುಣ್ ಅವರೇ, ಗುರುಗಳು ಹೇಳಿದ್ದಾರೆ ನೀವು ಖಂಡಿತವಾಗಿ ಆಕ್ಟರ್ ಆಗ್ತೀರಾ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆದಷ್ಟು ಎಂ ಇಂದ ನಿಮ್ಮ ಹೆಸರನ್ನ ಬದಲಾಯಿಸಿ ಅಂತ ಗುರುಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಆದಷ್ಟು 33 ನಂಬರ್ನ ನಿಮ್ಮ ಫೋನ್ ನಂಬರ್ ಅಲ್ಲಾಗ್ಲಿ, ಮೊಬೈಲ್ ಪಾಸ್ವರ್ಡ್ ಅಲ್ಲಾಗ್ಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಅದನ್ನ ಮಾಡಿ ಖಂಡಿತವಾಗಿ ನೀವು ಆಕ್ಟರ್ ಆಗ್ತೀರಾ. ಗುರುಜಿ, ಇಷ್ಟೊತ್ತು ಈ ದಿನದ 12 ದಿನಾಂಕದ ಬಗ್ಗೆ ವಿವರವಾಗಿ ಮಾತಾಡಿದೀವಿ. ನಾವೀಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈ ದಿನದ ಸಲಹೆಯನ್ನ ಏನ್ ಕೊಡ್ತಾ ಇದ್ದೀರಾ? ನೋಡಿ, ಇವತ್ತು ಮನೆ ಕಟ್ಟಬೇಕಂತ ತುಂಬಾ ಆಸಕ್ತಿ ಇರುತ್ತೆ. ತುಂಬಾ ಜನಕ್ಕೆ ಮನೆ ಕಟ್ಟಬೇಕಂತ ಕೈ ವಿರೇಖೆ ಇರುತ್ತೆ. ಮನೆ ಕಟ್ಟಕ್ಕೆ ಒಂದು ಯೋಗ ಇರುತ್ತೆ. ಅದು ಏನಪ್ಪಾ ಅಂದ್ರೆ ಇಲ್ಲಿ ಇಂಟು ಮಾರ್ಕ್ ಇರುತ್ತೆ ಈ ಲೈನಲ್ಲಿ. ಈ ಕೈಲಿ ಯಾರ ಕೈ ಇದೆ ನೀವೆಲ್ಲ ಅಬ್ಸರ್ವ್ ಮಾಡ್ಕಿಲ್ಲ. ನೀವೇನ್ ಟಿವಿ ನೋಡ್ತಾ ಇರೋ ನಿಮ್ ಕೈಲಿ ಇಂಟು ಮಾರ್ಕ್ ಇದ್ರೆ ಮನೆ ಬಲಗೈಲಿ ಎಡದ ಕೈಲಿದ್ರೆ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ಮಾಡಿರ್ತಾರೆ. ಬಲಗೈ ಇದ್ರೆ ನೀವು ಮಾಡಿರ್ತಾರೆ. ಒಬ್ಬರು 2 ಕೈಲೂ ಇರಲ್ಲ, ಒಬ್ಬರಿಗೆ ಇರುತ್ತೆ. ಇವಾಗ ಎಡದ ಕಡೆ ಇದ್ರು ಕೂಡ ಸಣ್ಣದಾಗಿದ್ರು ಇಂಟು ಮಾರ್ಕ್ ಇರುತ್ತೆ. ಈ ಜಾಗ ಇಂಟು ಮಾರ್ಕ್ ಬಂದಿರಬೇಕು. ಈ ಜಾಗ ಎಷ್ಟು ದೊಡ್ಡದು ಸಣ್ಣದು ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ತುಂಬಾ ದೊಡ್ಡದು ಬಂದ್ರೆ ಮಾಲೆ ಕಟ್ಟಿ ಬಾಡಿಗೆ ಅನುಭವಿಸ್ತಾ ಇರ್ತಾರೆ. ಸಣ್ಣದಿದ್ರೆ ಮನೆ ಕಟ್ತಾರೆ. ಅದು ಹೆಂಗೆ ಅಂದ್ರೆ 1, 2, 3 ಹಿಂಗೆಲ್ಲ ಇರುತ್ತೆ. ಹಂಗೆಲ್ಲ ಇದ್ದಾಗ 2 ಮನೆ 3 ಮನೆ ಇದೆ ಅಂತ ಹೇಳ್ಬೋದು. 100% ಈ ತರ ಯೋಗ ಇರುತ್ತೆ. ಒಬ್ಬೊಬ್ರಿಗೆ ಜೀವನ ಪೂರ್ತಿ ಬಾಡಿಗೆ ಮೇಲೆ ಕಳೆದು ಹೋಗ್ತಾರೆ. ಅವಾಗ ಇಂಥವ್ರಿಗೆ ಮನೆ ಇರಲ್ಲ. 100% ನೀವು ಇದನ್ನ ಬರ್ದಿರ್ ಕೇಳಿ. ಇಲ್ಲಿ ಜಾಸ್ತಿ ಇಂಟು ಮಾರ್ಕ್ ಹಾಕಿ 2 ರಿಂದ 3 ಇಂಟು ಮಾರ್ಕ್ ಹಾಕಿರಿ. ಮಾಮೂಲಿ ಊಟ ಆಗೋ ಟೈಮಿಗೆ ಕೈ ತೊಳ್ಕೊಳ್ಳಿ. ಜನರಲ್ ಆಗಿ ನೀವು ಸ್ಮಾಲ್ ಆಗಿ ಬರ್ಕೊಂಡ್ರೆ ಸಾಕು. ಇಲ್ಲಿ ಎಷ್ಟು ಇಂಟು ಮಾರ್ಕ್ ಯೂಸ್ ಮಾಡ್ತಿರೋ ನಿಮಗೆ ಆ ದೇವ್ರ ಅನುಗ್ರಹ ಆಗುತ್ತೆ. ಅಂದ್ರೆ ನೀವು ತಪಸ್ಸಿನ ಫಲ ಸಿಗುತ್ತೆ. ಜಾಸ್ತಿ ಇಂಟು ಮಾರ್ಕ್ನ ಈ ಜಾಗದಲ್ಲಿ ಬಂದ್ರೆ ಮನೆ ಕಟ್ಟುವಂತ ಭಾಗ್ಯ ಸಿಗುತ್ತೆ. ಈ ಬೆಳ್ಳಿಗೆ ನೇರವಾಗಿ ಬರೀಬೇಕು ಇಂಟು ಮಾರ್ಕ್. 100% ಮನೆ ಕಟ್ತಾರೆ. ಬರ್ದಿಟ್ ಕೇಳಿ, ಮನೆ ಆಗೇ ಆಗುತ್ತೆ. ಆ ಒಂದು ಯೋಗ ಇವತ್ತು ತುಂಬಾ ಚೆನ್ನಾಗಿದೆ. ನೀವು ಬರ್ಕೊಳ್ಳಿ ಕೈಲಿ ಇಂಟು ಮಾರ್ಕ್, ಮನೆ ಆಗುತ್ತೆ. ವೀಕ್ಷಕರೇ, ಗುರೂಜಿಯವರು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಹಸ್ತದ ಮಧ್ಯದಲ್ಲಿ ಇಂಟು ಮಾರ್ಕ್ ನ ಹಾಕಿ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಎಡಗೈಗೆ ಹಾಗೆ ಗಂಡ್ಮಕ್ಳು ಬಲ್ಗೈಗೆ ಹಾಕೊಂಡ್ರೆ ನೀವು ಆದಷ್ಟು ಬೇಗ ಮನೆ ಕಟ್ಬೋದು ಅಂತ ಹೇಳಿದ್ದಾರೆ. ಗುರೂಜಿ, ಧನ್ಯವಾದಗಳು. ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ ಇವತ್ತು 12 ನಂಬರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ಬಣ್ಣವನ್ನ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗುರೂಜಿ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಿ ಹೇಳ್ತೀನಿ. ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಮತ್ತೆ ನಾಳೆ ಎಂದಿನಂತೆ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.